ನಮಸ್ಕಾರ. ನಮ್ಮ ಇಂದಿನ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಚರ್ಚಿಸ್ತಿರೋದು ಆ, ಕಡಿಮೆ ಸಮಯದಲ್ಲಿ ಹೆಚ್ಚು ಆಧ್ಯಾತ್ಮಿಕ ಲಾಭ ಹೇಗೆ ಪಡಿಬಹುದು ಅನ್ನೋದು. ಹೌದು, ಇದು ತುಂಬಾ ಜನರಿಗಿರೋ ಪ್ರಶ್ನೆ. ಅದರಲ್ಲೂ ಹರೇ ಕೃಷ್ಣ ಮಹಾಮಂತ್ರದ ಬಗ್ಗೆ ಕೆಲವು ಮೂಲಗಳು ಏನ್ ಹೇಳ್ತವೆ ಅನ್ನೋದನ್ನ ನೋಡೋಣ. ಹೌದು, ನಿರ್ದಿಷ್ಟವಾಗಿ ಈ ಮಂತ್ರ ಪಠಣ ಹೇಗೆ ಕೋಟಿಗಟ್ಟಲೆ ವಿಷ್ಣು ನಾಮಗಳ ಜಪಕ್ಕೆ ಸಮ ಆಗುತ್ತೆ ಅಂತ ಹೇಳಲಾಗುತ್ತಲ್ಲ, ಅದರ ಬಗ್ಗೆ. ಖಂಡಿತ. ನಮ್ಹತ್ರ ಇರೋ ಮೂಲಗಳು ಅಂದ್ರೆ ಶಿವಪಾರ್ವತಿ ಸಂವಾದ, ಕೆಲವು ಭಕ್ತರ ಪ್ರಶ್ನೆಗಳು, ಪದ್ಮಪುರಾಣದ ಉಲ್ಲೇಖ ಇದೆಲ್ಲ ಸೇರಿ ಒಂದು ರೀತಿಯ ಆಧ್ಯಾತ್ಮಿಕ ಲೆಕ್ಕಾಚಾರವನ್ನೇ ಕೊಡ್ತವೆ. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ಗುರಿ ಈ ಮೂಲಗಳನ್ನ ನೋಡಿ, ಈ ಮಂತ್ರದ ಶಕ್ತಿಯೇನು, ಆ ಲೆಕ್ಕಾಚಾರ ಹೇಗೆ ಬಂತು ಅಂತ ಅರ್ಥ ಮಾಡ್ಕೊಳ್ಳೋದು. ಸರಿ. ಮೊದಲಿಗೆ ಈ ದಿನನಿತ್ಯದ ಜಂಜಾಟದಲ್ಲಿರೋ ಸಾಮಾನ್ಯ ಮನುಷ್ಯರಿಗೆ ಇಷ್ಟೊಂದು ದೇವರ ನಾಮ ಹೇಳೋಕೆ ಟೈಮ್ ಎಲ್ಲಿದೆ ಅನ್ನೋ ಪ್ರಶ್ನೆ ಇದೆಯಲ್ಲ, ಮೂಲಗಳಲ್ಲಿ ಇದನ್ನ ಕೇಳಲಾಗಿದೆಯಾ? ಹೌದು ಹೌದು. ಮೂಲಗಳ ಪ್ರಕಾರ ಇದೇ ಥರದ ಪ್ರಶ್ನೆ ಪಾರ್ವತೀದೇವಿಗೆ ಬರುತ್ತೆ. ಆಗ ಶಿವನ ಹತ್ರ ಕೇಳ್ತಾಳೆ. ಆಗ ಶಿವ ರಾಮನಾಮದ ಶಕ್ತಿಯನ್ನ ವಿವರಿಸ್ತಾನೆ ಅಂತ ಹೇಳಲಾಗುತ್ತೆ. ಓ ಹೌದಾ? ಏನ್ ಹೇಳ್ತಾನೆ ಶಿವ? ಒಂದು ಸಲ ರಾಮ ಅಂದ್ರೆ ಅದು 3 ವಿಷ್ಣು ಸಹಸ್ರನಾಮಗಳ ಫಲ ಕೊಡುತ್ತೆ ಅಂತ. ಅಂದ್ರೆ ವಿಷ್ಣುವಿನ 1000 ನಾಮಗಳನ್ನ 3 ಸಲ ಪೂರ್ತಿಯಾಗಿ ಹೇಳಿದ ಹಾಗೆ. ಒಂದೇ ಒಂದು ರಾಮನಾಮಕ್ಕೆ 3 ಸಹಸ್ರನಾಮಗಳ ಫಲ. ಓಹ್. ಇದು ಆಶ್ಚರ್ಯನೇ ಸರಿ. ಹಾಗಾದ್ರೆ ಕೃಷ್ಣನಾಮದ ಬಗ್ಗೆ ಏನು ಹೇಳಲಾಗಿದೆ? ಮೂಲಗಳ ಪ್ರಕಾರ ಕೃಷ್ಣನಾಮ ಇನ್ನೂ ಹೆಚ್ಚು ಶಕ್ತಿಯುತ. ರಾಮನಾಮಕ್ಕಿಂತ 3 ಪಟ್ಟು ಹೆಚ್ಚು ಅಂತ ಶಿವನೇ ಹೇಳದ್ನಂತೆ. 3 ಪಟ್ಟು ಅಂದ್ರೆ? ಅಂದ್ರೆ ಒಂದು ಕೃಷ್ಣನಾಮ ಜಪಿಸಿದ್ರೆ 9 ವಿಷ್ಣು ಸಹಸ್ರನಾಮ ಪಠಿಸಿದ ಫಲ ಸಿಗುತ್ತೆ ಅಂತ ಆ ಮೂಲಗಳು ವಿವರಿಸ್ತವೆ. 9 ಸಹಸ್ರನಾಮಗಳು. ಸರಿ, ಈ ಲೆಕ್ಕಾಚಾರ ನಿಜವಾಗ್ಲೂ ಕುತೂಹಲ ಕೇರಳಿಸ್ತಿದೆ. ಹಾಗಾದ್ರೆ ನಾವೀಗ ಪೂರ್ತಿ ಮಹಾಮಂತ್ರಕ್ಕೆ ಬರೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದರ ಒಟ್ಟು ಶಕ್ತಿಯನ್ನ ಹೇಗೆ ಲೆಕ್ಕ ಹಾಕ್ತಾರೆ ಈ ಮೂಲಗಳು? ಮೊದಲಿಗೆ ಈ ಮಂತ್ರದ ಬಗ್ಗೆ ಪದ್ಮಪುರಾಣದಲ್ಲಿ ಹೇಳಿದೆ, ಮತ್ತೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಇದನ್ನ ಕಲಿಯುಗಕ್ಕೆ ಪ್ರಚಾರ ಮಾಡಿದ್ರು ಅಂತ ಮೂಲಗಳು ಹೇಳ್ತವೆ. ಆ ಲೆಕ್ಕಾಚಾರಕ್ಕೆ ಬರೋದಾದ್ರೆ ಈ ಮಂತ್ರದಲ್ಲಿ ನೋಡಿ, ಕೃಷ್ಣ ನಾಮ 4 ಸಲ ಬರುತ್ತೆ, ರಾಮನಾಮ ಕೂಡ 4 ಸಲ ಬರುತ್ತೆ. ಹೌದು, ಸರಿ. ಸೊ ಆ ಹಿಂದಿನ ಲೆಕ್ಕದ ಪ್ರಕಾರ 4 ಕೃಷ್ಣನಾಮ ಅಂದ್ರೆ 4 ಗುಣಿಸು 9 ಅಂದ್ರೆ 36 ವಿಷ್ಣು ಸಹಸ್ರನಾಮಗಳ ಫಲ. ಓಕೆ. ಮತ್ತೆ 4 ರಾಮನಾಮ ಅಂದ್ರೆ 4 ಗುಣಿಸು 3 ಅಂದ್ರೆ 12 ವಿಷ್ಣು ಸಹಸ್ರನಾಮಗಳ ಫಲ. ಸರಿ, ಅರ್ಥ ಆಯ್ತು. ಇವೆರಡನ್ನೂ ಕೂಡಿಸಿದ್ರೆ ಒಂದೇ ಒಂದು ಸಲ ಮಹಾಮಂತ್ರ ಹೇಳಿದ್ರೆ 36 + 12 ಒಟ್ಟು 48 ವಿಷ್ಣು ಸಹಸ್ರನಾಮಗಳನ್ನ ಪಠಿಸಿದ ಫಲ ಸಿಗುತ್ತೆ ಅಂತ ಆ ಮೂಲಗಳ ಪ್ರತಿಪಾದನೆ. ನಂಬೋಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಒಂದೇ ಮಂತ್ರಕ್ಕೆ 48 ಸಹಸ್ರನಾಮಗಳ ಫಲ. ಭಕ್ತರು ಸಾಮಾನ್ಯವಾಗಿ ಜಪಮಾಲೆ ಹಿಡಿದು 108 ಸಲ ಹೇಳ್ತಾರಲ್ಲ, ಒಂದು ಸುತ್ತು ಅಂತಾರ. ಹೌದು, ಒಂದು ಸುತ್ತು. ಅದರ ಫಲ ಎಷ್ಟಾಗತ್ತೆ ಈ ಲೆಕ್ಕದಲ್ಲಿ? ಆ ಲೆಕ್ಕಾಚಾರದ ಪ್ರಕಾರನೇ ಹೋದ್ರೆ ಒಂದು ಸುತ್ತು ಅಂದ್ರೆ 108 ಸಲ. ಸೊ 108 ಗುಣಿಸು 48 ಅದು 5184 ವಿಷ್ಣು ಸಹಸ್ರನಾಮಗಳ ಫಲಕ್ಕೆ ಸಮ ಆಗತ್ತೆ. 5184 ಒಂದೇ ಸುತ್ತಿಗೆ. ಇನ್ನು ಸಾಮಾನ್ಯವಾಗಿ ದಿನಕ್ಕೆ 16 ಸುತ್ತು ಜಪ ಮಾಡಬೇಕು ಅಂತ ಹೇಳ್ತಾರಲ್ಲ? ಹೌದು, ಅದೇ ಶಿಫಾರಸ್ ಮಾಡೋದು. ಆಗೆಷ್ಟಾಯ್ತು ಫಲ? ಆ ಲೆಕ್ಕಾಚಾರದ ಪ್ರಕಾರ 16 ಸುತ್ತುಗಳು ಅಂದ್ರೆ 16 ಗುಣಿಸು 5184 ಅದು ಬರೋಬ್ಬರಿ 82,094 ವಿಷ್ಣು ಸಹಸ್ರನಾಮಗಳ ಫಲಕ್ಕೆ ಸಮ ಆಗತ್ತೆ. 82,944 ವಿಷ್ಣು ಸಹಸ್ರನಾಮಗಳು. ಅಬ್ಬಾ, ಒಂದು ಸಹಸ್ರನಾಮ ಅಂದ್ರೆ ಸುಮಾರು 1008 ನಾಮಗಳಲ್ವಾ? ಹೌದು, ಸಾಮಾನ್ಯವಾಗಿ 1008 ನಾಮಗಳು. ಹಾಗಾದ್ರೆ ಒಟ್ಟು ವಿಷ್ಣು ನಾಮಗಳ ಸಂಖ್ಯೆ ಎಷ್ಟಾಯ್ತು? ಸುಮಾರು 82,094 ಗುಣಿಸು 1008. ಇದು ಹೆಚ್ಚು ಕಡಿಮೆ 8,36,00,000 ಆಗತ್ತೆ. ಅಷ್ಟು ವಿಷ್ಣುನಾಮಗಳನ್ನ ಜಪ ಮಾಡಿದ ಫಲ. 8,36,00,000. ಕೇವಲ ದಿನಕ್ಕೆ 16 ಸುತ್ತು ಅಂದ್ರೆ ಸುಮಾರು 2 ಗಂಟೆ ಅಷ್ಟೇ ಅಲ್ವಾ? ಹೌದು, ಹೆಚ್ಚು ಕಡಿಮೆ ಅಷ್ಟೇ ಸಮಯ. ಅಷ್ಟು ನಾಮಸ್ಮರಣೆ ಫಲ ಸಿಗತ್ತೆ ಅಂತ ಈ ಮೂಲಗಳು ದೃಢವಾಗಿ ಹೇಳ್ತವೆ. ಇಷ್ಟೊಂದು ದೊಡ್ಡ ಫಲ ಇಷ್ಟು ಕಡಿಮೆ ಸಮಯದಲ್ಲಿ, ಇದನ್ನ ಕಲಿಯುಗದ ಹಿನ್ನೆಲೆಯಲ್ಲಿ ಹೇಗೆ ವಿವರಿಸ್ತಾರೆ? ಯಾಕೆ ಹೀಗೆ? ಮೂಲಗಳು ಹೇಳೋ ಪ್ರಕಾರ ಹಿಂದಿನ ಯುಗಗಳಿಗೆ ಹೋಲಿಸಿದರೆ ಕಲಿಯುಗದಲ್ಲಿ ಮನುಷ್ಯರ ಆಯುಸ್ಸು ತುಂಬಾ ಕಡಿಮೆ.
ಸತ್ಯುಗದಲ್ಲಿ 1,00,000 ವರ್ಷ ಬದುಕ್ತಿದ್ರು, ಈಗ ಕಲಿಯುಗದಲ್ಲಿ 100 ವರ್ಷನೇ ಹೆಚ್ಚು ಅಲ್ವಾ? ನಿಜ. ಈ ಕಡಿಮೆ ಆಯಸ್ಸು ಮತ್ತೆ ಮನಸ್ಸಿನ ಗೊಂದಲಗಳು, ಏಕಾಗ್ರತೆಯ ಕೊರತೆ ಇದೆಲ್ಲ ಇರೋದ್ರಿಂದ ದೀರ್ಘಕಾಲದ ಕಠಿಣ ಸಾಧನೆಗಳು ಎಲ್ಲರಿಗೂ ಸಾಧ್ಯವಿಲ್ಲ. ಹೌದು, ಅದು ಕಷ್ಟ. ಅದಕ್ಕೆ ಭಗವಂತನೇ ಕರುಣೆ ತೋರಿ ಆ ಆಧ್ಯಾತ್ಮಿಕ ಲಾಘವನ್ನೆಲ್ಲ ಒಂದ್ ರೀತಿ ಈ ಸರಳವಾದ ಮಂತ್ರದಲ್ಲಿ ಕಾಂಡೆನ್ಸ್ ಮಾಡಿ ಸಾಂದ್ರೀಕರಿಸಿಕೊಟ್ಟಿದ್ದಾನೆ ಅಂತ ಆ ಮೂಲಗಳು ಹೇಳ್ತವೆ. ಅಂದ್ರೆ ಈ ಮೂಲಗಳ ಪ್ರಕಾರ ಇದು ಕಲಿಯುಗದ ಜನರಿಗೆ ಭಗವಂತ ಕೊಟ್ಟ ಒಂದು ರೀತಿಯ ಶಾರ್ಟ್ಕಟ್ ಅಥವಾ ಸುಲಭ ದಾರಿ. ಹೌದು, ಒಂದು ರೀತಿ ಹಾಗೆ ಹೇಳ್ಬಹುದು. ಕಡಿಮೆ ಪ್ರಯತ್ನದಲ್ಲಿ ಅಂದ್ರೆ ಶ್ರದ್ಧಾಪೂರ್ವಕವಾಗಿ ಮಾಡಿದ್ರೆ ಅತಿ ಹೆಚ್ಚು ಫಲ ಸಿಗೋ ಹಾಗೆ ಮಾಡಿರೋ ವ್ಯವಸ್ಥೆ. ಇದನ್ನ ಭಗವಂತನ ವಿಶೇಷ ಕೃಪೆ ಅಂತಾನೆ ಆ ಮೂಲಗಳು ಬಣ್ಣಿಸ್ತವೆ. ಓಕೆ. ಹಾಗಾದ್ರೆ ಇವತ್ತಿನ ನಮ್ಮ ವಿಶ್ಲೇಷಣೆಯಲ್ಲಿ ಕೆಲವು ನಿರ್ದಿಷ್ಟ ಮೂಲಗಳನ್ನ ಆಧರಿಸಿ ಹರೇ ಕೃಷ್ಣ ಮಹಾಮಂತ್ರದ ಅದ್ಭುತ ಶಕ್ತಿ ಮತ್ತು ಅದರ ಹಿಂದಿನ ಈ ಗಣಿತೀಯ ಲೆಕ್ಕಾಚಾರವನ್ನು ನೋಡಿದ್ವಿ. ಹೌದು, ಮತ್ತೆ ಕಲಿಯುಗದ ಸಂದರ್ಭದಲ್ಲಿ ಇದರ ಮಹತ್ವವನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ. ಸರಿ. ಕೊನೆಯದಾಗಿ ಕೇಳುಗರಿಗೆ ಒಂದು ಪ್ರಶ್ನೆ ಅಥವಾ ಚಿಂತನೆಯನ್ನ ಬಿಟ್ಟೋಗೋಣ. ಈ ಆಧ್ಯಾತ್ಮಿಕ ಸಾಧನೆಯಲ್ಲಿ ಈ ರೀತಿಯ ಗಣಿತೀಯ ಸೂತ್ರಗಳು, ಫಲಗಳ ಲೆಕ್ಕಾಚಾರ ಇದು ಒಂದು ಕಡೆ. ಇನ್ನೊಂದು ಕಡೆ ನಮ್ಮ ವೈಯಕ್ತಿಕ ಶ್ರದ್ಧೆ, ಭಕ್ತಿ, ಅನುಭವ ಇವುಗಳ ನಡುವಿನ ಸಂಬಂಧ ಹೇಗಿರಬಹುದು? ಈ ಲೆಕ್ಕಾಚಾರಗಳು ನಮ್ಮ ನಂಬಿಕೆಯನ್ನ ಬಲಪಡಿಸ್ತಾವಾ ಅಥವಾ ನಂಬಿಕೆಯಿದ್ರೆ ಈ ಲೆಕ್ಕಾಚಾರಗಳು ಗೌಣವಾ? ಇದು ಸ್ವಲ್ಪ ಆಲೋಚನೆ ಮಾಡಬೇಕಾದ ವಿಷಯ ಅಲ್ವಾ? ಖಂಡಿತವಾಗಿಯೂ. ಇದರ ಬಗ್ಗೆ ಕೇಳುಗರು ಯೋಚಿಸಬಹುದು. ಇಂದಿನ ಚರ್ಚೆಗೆ ಧನ್ಯವಾದಗಳು. ಧನ್ಯವಾದಗಳು.